ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾರೂ ಸ್ನೇಹಿತರಲ್ಲ, ಹಾಗೆ ಶತ್ರುಗಳು ಅಲ್ಲ ಎಂಬುದು ಪದೇ ಪದೇ ಚರ್ಚೆಯಾಗುತ್ತಿದೆ. ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಆರಂಭದಲ್ಲಿ ನಡೆದಿದ್ದ ಕುರ್ಚಿ ಕಿತ್ತಾಟಕ್ಕೆ ದೆಹಲಿಯಲ್ಲಿ ಸಂಧಾನ ಸೂತ್ರವಾಯಿತು. ಅದರ ಪ್ರಯುಕ್ತ ಸಿದ್ದು ಸಿಎಂ ಆದರೆ ಡಿಕೆಶಿ ಉಪಮುಖ್ಯಮಂತ್ರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಅಧಿಕಾರ ಹಂಚಿಕೆಯ ಸಂಧಾನ ಸೂತ್ರದ ಪ್ರಕಾರ 2.5 ವರ್ಷದ ಬಳಿಕ ನಾಯಕತ್ವ ಬದಲಾವಣೆಯಾಗಲಿದೆ ಎಂಬ ವದಂತಿಗಳು ಹರಿದಾಡ್ತಾ ಇದೆ. ರಾಜಕೀಯವಾಗಿ ಅತ್ಯಂತ ಚಾಣಾಕ್ಷವಾಗಿ ಪಗಡೆ ಮುನ್ನಡೆಸಿರುವ ಸಿದ್ದರಾಮಯ್ಯ ಈವರೆಗೂ ತಮ್ಮ ಎದುರಾಳಿಗಳನ್ನ ಸದ್ದಿಲ್ಲದಂತೆ ಹದ್ದು ಬಸ್ತಿನಲ್ಲಿ ಇಟ್ಟಿರುವುದು ಕಂಡುಬಂದಿದೆ. ಟ್ರಬಲ್ ಶೂಟರ್ ಎಂದೇ ಬಿಂಬಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಕೂಡ ತಾವೇನು ಕಮ್ಮಿ ಅಲ್ಲವೆಂದು ಆಗಾಗ ಚೆಕ್ ಮೇಟ್ ಇಡುತ್ತಲೇ ಇರುತ್ತಾರೆ. ಹೌದು, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ, ಎಲ್ಲರೂ ಒಟ್ಟಾಗಿದ್ದಾರೆ ಎಂದು ನಮಗೆ ಮೇಲ್ನೋಟಕ್ಕೆ ಕಾಣುವುದು ಸಹಜ. ಅದೇ ರೀತಿ ಪದೇ ಪದೇ ಹೇಳಿಕೆಗಳು ಕೂಡ ಹೊರಬರ್ತಾ ಇದೆ. ಬಿಜೆಪಿಯವರು ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯವೆಂದು ವಾಗ್ದಾಳಿ ನಡೆಸಿದ್ರೆ ಪ್ರತಿಯಾಗಿ ಬಿಜೆಪಿಯಲ್ಲೇ ಮನೆಯೊಂದು 3 ಬಾಗಿಲು ಎಂದು ಕಾಂಗ್ರೆಸ್ಸಿಗರು ಎದುರೇಟು ನೀಡುತ್ತಿದ್ದಾರೆ. ಮೇಲ್ನೋಟಕ್ಕೆ ಕಾಣುವಂತೆ ಕೈಪಡೆಯಲ್ಲಿ ಎಲ್ಲವೂ ಸುಗಮವಾಗಿದೆಯೇ ಎಂಬುದನ್ನ ಗಮನಿಸಿದ್ರೆ ಯಾವುದೂ ಸರಿಯಿಲ್ಲ, ಆದರೆ ಎಲ್ಲವೂ ಮ್ಯಾನೇಜ್ ಆಗ್ತಾ ಇದೆ ಎಂಬುದು ಸ್ಪಷ್ಟ. ಡಿಕೆಶಿ ವಿದೇಶಿ ಪ್ರವಾಸದಲ್ಲಿದ್ದಾಗ ಸಿಎಂ ಸಿದ್ದು ಇದ್ದಕ್ಕಿದ್ದಂತೆ ಕೆಲ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಅದಾದ ಬೆನ್ನಲ್ಲೇ ಪರಮೇಶ್ವರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಚಿವರ ಜೊತೆಗೆ ಡಿನ್ನರ್ ಮೀಟಿಂಗ್ ಕರೆದ್ರು. ವಿದೇಶದಿಂದ ಡೆಲ್ಲಿಗೆ ಬಂದಿದ್ದ ಡಿಕೆಶಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಿ ಹೋಗಿ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿಸಿದ್ರು. ಡೆಲ್ಲಿಯಿಂದ ಪರಮೇಶ್ವರ್ಗೆ ಕರೆ ಮಾಡಿದ್ದ ಸುರ್ಜೇವಾಲಾ, ನಿಮ್ಮ ಸಭೆಗೆ ನಾನು ಕೂಡ ಬರ್ತೇನೆ, ಸದ್ಯಕ್ಕೆ ನಿಮ್ಮಷ್ಟಕ್ಕೆ ನೀವು ಸಭೆ ಮಾಡಬೇಡಿ ಎಂದು ವಾರ್ನ್ ಮಾಡಿದ್ರು. ಬೆಳಗ್ಗೆಯಷ್ಟೇ ಪರಮೇಶ್ವರ್ ನಾವು ಸಭೆ ಮಾಡಿಯೇ ಮಾಡ್ತೀವಿ, ಯಾರು ಹೇಗಾದ್ರೂ ಬಿಂಬಿಸಿಕೊಳ್ಳಲಿ ಎಂದು ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಧ್ಯಾಹ್ನದ ವೇಳೆಗೆ ಪ್ರೆಸ್ ರಿಲೀಸ್ ಮಾಡಿ ಸಭೆ ಮುಂದೂಡಿರುವುದು ತಿಳಿಸಿದ್ರು. ಈ ಬೆಳವಣಿಗೆ ಕೈನಲ್ಲಿ ಚಳಿಗಾಲದಲ್ಲಿ ಮತ್ತಷ್ಟು ಕಾವೇರಿಸುವ ಶೀತಲ ಸಮರದ ಮುನ್ಸೂಚನೆ ನೀಡಿದೆ. ಸಿದ್ದರಾಮಯ್ಯರವರ ಡಿನ್ನರ್ ಮೀಟಿಂಗ್ನಲ್ಲಿ ಆಗಿದ್ದೇನು? ಹಾಗಾದ್ರೆ ಸಿದ್ದರಾಮಯ್ಯರವರ ಡಿನ್ನರ್ ಮೀಟಿಂಗ್ನಲ್ಲಿ ಆಗಿದ್ದೇನು? ಡಿಕೆ ಶಿವಕುಮಾರ್ ಅನುಪಸ್ಥಿತಿ ಡಿನ್ನರ್ ಮೀಟಿಂಗ್ ಮಾಡಿದ್ದ ಸಿದ್ದು ಜಾತಿ ಗಣತಿಯ ವರದಿಯನ್ನ ಮುನ್ನೆಲೆಗೆ ತರುವ ಸಂಬಂಧಪಟ್ಟಂತೆ ಬೆಳವಣಿಗೆಗಳಿಗೆ ಕುಮ್ಮಕ್ಕು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಆರಂಭದಿಂದಲೂ ಸಿಎಂ ಆಗಲೇಬೇಕು ಎಂದು ಶತ ಪ್ರಯತ್ನದಿಂದಿದ್ದ ಪರಮೇಶ್ವರ್ ಉಪಮುಖ್ಯಮಂತ್ರಿ ಹುದ್ದೆಗೆ ಡಿಕೆಶಿ ಅದಕ್ಕೂ ಅಡ್ಡಗಾಲು ಹಾಕಿದ್ರು. ಇದರಿಂದ ಒಳಗೊಳಗೆ ಕುದಿತಾ ಇರುವ ಪರಮೇಶ್ವರ್ ಸುದೀರ್ಘ ಕಾಲದ ಸ್ನೇಹಿತನನ್ನ ಬಿಟ್ಟು ಸಿದ್ದರಾಮಯ್ಯ ಬಣಕ್ಕೆ ಜಂಪ್ ಆಗಿದ್ದಾರೆ. ಡಿಕೆಶಿ ವಿರುದ್ಧ ಒಳಗೊಳಗೆ ನಡೆಯುತ್ತಿರುವ ಮಸಲತ್ತುಗಳಿಗೆ ಕೈ ಜೋಡಿಸಿದ್ದಾರೆ. ಹೈಕಮಾಂಡ್ಗೆ ಇದು ನುಂಗಲಾರದ ಬಿಸಿತುಪ್ಪವಾಗಿದೆ. ಪರಮೇಶ್ವರ್ ರವರ ಪ್ರತಿ ನಡೆ ಹೇಳಿಕೆಗಳು ನಾಜೂಕಾಗಿ ಕಂಡು ಬಂದ್ರು ತಲುಪಬೇಕಾದ ಜಾಗಕ್ಕೆ ತಲುಪಿ ಮರ್ಮಾಘಾತ ನೀಡ್ತಾ ಇದೆ. ತಮ್ಮನ್ನ ಡಿಸಿಎಂ ಮಾಡುವವರೆಗೂ ಪರಮೇಶ್ವರ್ ಈ ರೀತಿಯ ನಡವಳಿಕೆಗಳನ್ನ ಮುಂದುವರಿಸುತ್ತಲೇ ಇರುತ್ತಾರೆ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಇನ್ನು ಸಿದ್ದು ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಹುದ್ದೆ ಸೃಷ್ಟಿಗೆ ತಮ್ಮ ಬೆಂಬಲಿಗರ ಮೂಲಕ ಬೇಡಿಕೆ ಮುಂದುವರೆಸಿದ್ರು. ಆದರೆ ಅದು ಸಾಧ್ಯವಾಗದೇ ಇದ್ದಾಗ ಜಾತಿ ಗಣತಿಯನ್ನ ಅಡ್ಡಲಾಗಿ ಇರಿಸಿ ಡಿಕೆಶಿ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಹೇಳಲಾಗಿದೆ. ಹಿಂದುಳಿದ ಆಯೋಗ ನಡೆಸಿದ ಸಮೀಕ್ಷೆ ವರದಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಆಕ್ಷೇಪ ಹೊರಹಾಕಿದೆ. ಒಂದು ವೇಳೆ ವರದಿ ಜಾರಿಯಾದರೆ ಆ ಸಮುದಾಯದಿಂದ ಸಂಪುಟವನ್ನ ಪ್ರತಿನಿಧಿಸುತ್ತಿರುವ ನಾಯಕರಿಗೆ ತೀವ್ರತರವಾದ ಹಿನ್ನಡೆಯಾಗುತ್ತೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಸಿದ್ದು ಅಹಿಂದ ವರ್ಗಕ್ಕೆ ನ್ಯಾಯ ಕೊಡಬೇಕು ಎಂಬ ಹಕ್ಕೊತ್ತಾಯದ ಮೂಲಕ ವರದಿ ಜಾರಿಗೆ ತೆರೆಮರೆಯ ಕಸರತ್ತು ನಡೆಸಿದ್ದಾರೆ. ಅದಕ್ಕಾಗಿ ಪದೇ ಪದೇ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಒಟ್ನಲ್ಲಿ ದೀಪದ ಬೆಳಕಿಗೆ ಸಿಲುಕಿದ ಪತಂಗಗಳು ಸುಡುವ ಬೆಂಕಿಯನ್ನ ಮರೆತು ಸುತ್ತುವಂತೆ ಬಹಳಷ್ಟು ನಾಯಕರು ಅಧಿಕಾರದ ಬೆಳಕಿಗೆ ಆಸೆ ಪಟ್ಟು ದೀಪವನ್ನ ಸುತ್ತಲು ಆರಂಭಿಸಿದ್ದಾರೆ. ಅದರ ಪ್ರಯುಕ್ತವೇ ಡಿನ್ನರ್ ಮೀಟಿಂಗ್, ಪ್ರತ್ಯೇಕ ಸಭೆಗಳು ಸಾಮಾನ್ಯವಾಗಿದೆ. ಏನೇ ಆದ್ರೂ ರಾಜಕೀಯದಲ್ಲಿ ಕಣ್ಣಿಗೆ ಕಾಣೋದು ಒಂದಾದ್ರೆ ತೆರೆಮರೆಯಲ್ಲಿ ಇರೋದು ಮತ್ತೊಂದು ಎಂಬುದು ಪದೇ ಪದೇ ಸಾಬೀತಾಗ್ತಾ ಇದೆ. ಈ ಸಂಚೆ ನ್ಯೂಸ್, ಬೆಂಗಳೂರು.